ನಮಸ್ತೆ ವೀಕ್ಷಕರೇ, ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಬೆಂಗಳೂರಿನಂತ ಮಹಾನಗರದಲ್ಲಿ ನಮಗೊಂದು ಸೈಟ್ ತಗೋಬೇಕು ಅನ್ನುವಂತ ಆಸೆ ಇದೆ ಅನ್ನೋದನ್ನ ತುಂಬಾ ಜನ ಹೇಳ್ತಾ ಇರ್ತಾರೆ. ನಾವು ಎಷ್ಟೇ ದುಡಿತೀವಿ ಅಥವಾ ದುಡ್ಡಿದೆ ಅನ್ನೋದಕ್ಕಿಂತ ನಮಗೊಂದು ಸ್ವಂತ ಸೂರು ಇರಬೇಕು ಅನ್ನೋದು ಎಲ್ಲ ವರ್ಗದವರ ಆಸೆ ಆಗಿರುತ್ತೆ. ಅದು ಮಧ್ಯಮ ಆಗಿರ್ಬೋದು, ಸಾಮಾನ್ಯ ಆಗಿರ್ಬೋದು, ಬಡ ಕುಟುಂಬ ಆಗಿರ್ಬೋದು. ಸೊ ಹೀಗಿರ್ಬೇಕಾದ್ರೆ ಬಟ್ ಬೆಂಗಳೂರಂತ ದೊಡ್ಡ ನಗರದಲ್ಲಿ ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ, ನಮ್ಮ ರಾಜಧಾನಿ, ಇಲ್ಲಿ ನಾವು ಮನೆ ಕಟ್ಕೊಳಕ್ಕಾಗುತ್ತಾ, ಸೈಟ್ ತಗೊಳಕ್ಕಾಗತ್ತಾ? ಭೂಮಿ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಹೋಗ್ತಾ 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 ತುಂಬಾ ಜಾಸ್ತಿ ಇದೆ. ತಗೊಂಡ್ರು ಎಲ್ಲಿ ತಗೊಳ್ಳೋದು, ಡೆವಲಪ್ಮೆಂಟ್ ಏರಿಯಾ ಯಾವ್ದಿದೆ, ಯಾರ ಥ್ರೋ ಹೋಗಿ ತಗೋಬೇಕು, ಈ ತರ ತುಂಬಾ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ಆ ಎಲ್ಲ ಪ್ರಶ್ನೆಗೂ ಇವತ್ತು ಉತ್ತರ ಸಿಗುತ್ತೆ. ನಮ್ಮ ಜೊತೆಗೆ ಇವತ್ತು ನಾಗರತ್ನ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮೇಡಮ್, ಪ್ರತಿಯೊಬ್ಬರಿಗೂ ಕೂಡ ನಮ್ದೊಂದು ಸೈಟ್ ತಗೋಬೇಕು, ನಮ್ದು ಅಂತ ಒಂದು ಜಾಗ ಇರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದು ಪ್ರತಿಯೊಬ್ಬರಿಗೂ ಇರುತ್ತೆ. ಈಗ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರೋರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ಮಧ್ಯಮ ವರ್ಗದವರಿಗೆ ಒಂದು 10 ರಿಂದ 15 ಸಾವಿರ ಸಂಬಳ ಬರೋರ್ಗೂ ಕೂಡ ಅದಿದ್ದೇ ಇರುತ್ತೆ. ಬಟ್ ಎಲ್ಲ ಯೋಚನೆ ಮಾಡೋದೇನು ಅಂತಂದ್ರೆ, ಅಯ್ಯೋ ಅದಕ್ಕೆಲ್ಲ ಎಷ್ಟು ಲಕ್ಷ ಆಗುತ್ತೋ ಏನೋ, ನಮ್ ಕೈಲಿ ತಗೊಳಕ್ ಆಗುತ್ತೋ ಇಲ್ವೋ, ಅದ್ರಲ್ಲೂ ನಮ್ಮ ಹತ್ರ ಒಂದು 15 ಲಕ್ಷ 20 ಲಕ್ಷ ಒಟ್ಟಿಗೆ ಕ್ಯಾಶ್ ಕೊಟ್ಬಿಡಿ ಅಂತಂದ್ರೆ ಎಲ್ಲಿಂದ ತರೋದು, ಆ ಥರದ್ದೆಲ್ಲ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಇನ್ ಲೋನ್ ಅಂತ ಬಂದ್ರು ಅವರಿಗೆಲ್ಲ ತುಂಬಾ ಪ್ರಶ್ನೆಗಳಿರುತ್ತೆ. ನಮ್ಗೆಲ್ಲ ಆಗತ್ತಾ, ನಮ್ಗೆಲ್ಲ ಸಿಗುತ್ತಾ, ಏನ್ ಡಾಕ್ಯುಮೆಂಟ್ ಇದೆ ಅಥವಾ ಏನಿದೆ ನಮ್ಮ ಹತ್ರ ಸೋರ್ಸು ಅನ್ನೋದು. ಸೊ ಈ ತರ ಯೋಚನೆ ಮಾಡ್ತಾ ಇರೋರಿಗೆ ಏನ್ ಹೇಳ್ತೀರಾ ಫಸ್ಟಿಗೆ? ಖಂಡಿತ ಮೇಡಮ್. ಮೊದಲನೇದಾಗಿ ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಗ್ರಾಹಕರ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ಎಲ್ಲರಿಗೂ ಆಸೆ ಇರುತ್ತೆ, ಮಹಾನಗರದಲ್ಲಿ ನಮ್ದೇ ಆದಂತ ಒಂದು ಸೈಟ್ ಇರಬೇಕು. ಎಷ್ಟೋ ವರ್ಷ ಆಗಿದೆ ಬ್ಯಾಂಗ್ಳೂರಿಗೆ ಬಂದು, ಏನು ಮಾಡ್ಕೊಂಡಿಲ್ಲ, ನಮ್ದೇ ಆದಂತ ಒಂದು ಚಿಕ್ಕ ಪುಟ್ಟ ಎಲ್ಲೋ ಸೈಟ್ ಮಾಡಬೇಕು, ಎಲ್ಲೋ ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇಟ್ಕೊಂಡಿರ್ತೀವಿ ಅಂತ ತುಂಬಾ ಜನ ಆಸೆ ಪಡ್ತಾ ಇರ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ ಸಿಟಿ ಲಿಮಿಟ್ಸ್ ಅಲ್ಲೇ ತಗೋಬೇಕು ಅಂತ ಅಂದ್ಬಿಟ್ಟು. ಈಗ ಸಿಟಿ ಲಿಮಿಟ್ಸ್ ಅಲ್ಲೇ ಇಮಿಡಿಯೇಟ್ ಆಗಿ ನಾವು ಹೋಗಿ ತಗೋತೀವಿ ಅಂತಂದ್ರೆ ಒಂದು 20-30 ಸೈಟ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ 50 ರಿಂದ 60 ಲಕ್ಷ ಬೇಕಾಗತ್ತೆ. ಸೊ ನೀವು ಹೇಳ್ದಂಗೆ ಅವ್ರ ಹತ್ರ ಬಜೆಟ್ ಇರೋದಿಲ್ಲ. ಬಜೆಟೇ ಮೇನ್ ಎಲ್ಲರಿಗೂ ಮ್ಯಾಟರ್ ಆಗುವಂತದ್ದು. ನನಗ್ ಬರ್ತಾ ಇರುವಂತದ್ದು ಒಂದು 20-30 ಸಾವಿರ ರೂಪಾಯಿ ಸಂಬಳ, ಒಂದು ಸೇವಿಂಗ್ಸ್ ಅಂತ ಇಟ್ಕೊಂಡಿದೀನಿ, ಒಂದ್ 3-4 ಲಕ್ಷ ಸೇವಿಂಗ್ಸ್ ಅಂತ ಇಟ್ಕೊಂಡಿದೀನಿ, ಒಂದೆಲ್ಲೋ ಒಂದು PF ಅಮೌಂಟ್ ಇಟ್ಕೊಂಡಿದೀನಿ, ಒಂದ್ 3 ಲಕ್ಷ ರೂಪಾಯಿ. ಈ 3 ಲಕ್ಷ ರೂಪಾಯಿ ನಾನು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಲ್ಲಿ ಸೈಟ್ ತಗೋಬೇಕು? ಬಟ್ ನಮಗೂ ಆಸೆ ಇರುತ್ತಲ್ವಾ ನಾವು ಸೈಟ್ ಮಾಡ್ಬೇಕಂತ. ಖಂಡಿತ ಇದನ್ನ ನೀವು ನನ್ಸ್ ಮಾಡ್ಕೋಬಹುದು ಅಂತ ನಾನು ಗ್ರಾಹಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮಾಡಿರುವಂತದ್ದು ಕೇವಲ 6.5 ಲಕ್ಷಕ್ಕೆ ನಾವು ಒಂದು 20-30 ನಿವೇಶನ ನೀಡ್ತಾ ಇದೀವಿ. ಕೇವಲ ಮೆಜೆಸ್ಟಿಕ್ ಇಂದ ನಿಮ್ಗೆ ಒಂದು 25 ರಿಂದ 27 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು. ಮುಂದಿನ ದಿನಗಳಲ್ಲಿ ಸಿಟಿ ಲಿಮಿಟ್ಸ್ ಗೆ ಹೊಂದುವಂತದ್ದು. ಸಿಟಿ ಲಿಮಿಟ್ಸ್ ಗೆ ಕೇವಲ ನಿಮಗೆ ಒಂದು 10-12 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು. ಅಪ್ಕಮಿಂಗ್ BBMP ಲಿಮಿಟ್ಸ್ ಅಂತಾನೆ ಹೇಳ್ಬಹುದು. 6.5 ಲಕ್ಷಕ್ಕೆ ಕೇವಲ 6.5 ಲಕ್ಷಕ್ಕೆ 20-30 ನಿವೇಶನ ನೀಡ್ತಾ ಇದೀವಿ. 13 ಲಕ್ಷಕ್ಕೆ 30-40 ನಿವೇಶನ ನೀಡ್ತಾ ಇರ್ತೀವಿ. ಈಗ ಸಿಟಿಲೇ ತಗೋಬೇಕು, ನನಗೂ ಒಂದು 50 ಲಕ್ಷ ಪ್ರಾಪರ್ಟಿ ತಗೋಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಬಟ್ ಬಜೆಟ್ ಮ್ಯಾಟರ್ ಆಗತ್ತೆ. ಮತ್ತೆ ನೀವು ಹೇಳ್ದಂಗೆ ಪ್ರೊಫೈಲು ಕೂಡ ಇರೋದಿಲ್ಲ. ಈಗ ಎಕ್ಸಾಂಪಲ್ ಒಬ್ಬ ಹೂವ ವ್ಯಾಪಾರ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ನಾವು ಒಂದು ಮಹಾನಗರದಲ್ಲಿ ಸೈಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಪ್ರೊಫೈಲೇ ಮೇನ್ ಆಗಿ ಮ್ಯಾಟರ್ ಆಗುವಂತದ್ದು. ಲೋನಿಗೆ ಹೋದ್ರೆ ಪ್ರೊಫೈಲ್ ಕೇಳ್ತಾರೆ, ಸೊ ಲೋನ್ ಆಗೋದಿಲ್ಲ. ಮತ್ತೆ ಲೋನ್ ಅಮೌಂಟ್ ಅಂತ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಆಡ್ ಆಗುತ್ತೆ, ಪ್ರೊಸೆಸಿಂಗ್ ಫೀಸ್ ಪ್ರತಿಯೊಂದು ಕೂಡ ಆಡ್ ಆಗಿ ಏನಾಗುತ್ತೆ, ಈಗ ನಾವು ಒಂದು 50 ಲಕ್ಷದ ಸೈಟ್ ಪರ್ಚೇಸ್ ಮಾಡಕ್ ಹೋಗಿ ಅದೇ ಇನ್ನೂ ಜಾಸ್ತಿ ಆಗುತ್ತೆ, 70 ಲಕ್ಷನೋ 80 ಲಕ್ಷನೋ ಆ ತರ ಆಗೋಗುತ್ತೆ. ಸೊ ಹಾಗಾಗಿ ನಾವು ಒಂದು ಯಾವುದೇ ರೀತಿ ಒಂದು ಗೊಂದಲ ಇಲ್ದಂಗೆ, ಸೊ ತುಂಬಾ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಒಂದು 20-30 ನಿವೇಶನ ಕೇವಲ 6.5 ಲಕ್ಷಕ್ಕೆ ನೀಡ್ತಾ ಇದೀವಿ. ಸೊ 30-40 ನಿವೇಶನ ಅವರಿಗೆ ಕೇವಲ ಒಂದು 13 ಲಕ್ಷಕ್ಕೆ ನೀಡ್ತಾ ಇದ್ವಿ, ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ. ಏನಪ್ಪಾ ಈ ರೀತಿಯ ಕಡಿಮೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಇರಬಹುದು, ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ಬೋದು, ಮೆಜೆಸ್ಟಿಕ್ ಇಂದ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ಬೋದು, ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಯಾವ ರೀತಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊಂದಲ ಇರುತ್ತೆ. ಸೊ ಇದು ಮೆಜೆಸ್ಟಿಕ್ ಇಂದ ಕೇವಲ ನಿಮ್ಗೊಂದು 25 ರಿಂದ 27 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಸೊಂಡೆಕೊಪ್ಪ ವಿಲೇಜ್ ಅಲ್ಲೇ ಮಾಡಿರುವಂತದ್ದು. ಏನ್ ತಾವರೆಕೆರೆ ಸರ್ಕಲ್ ಅಂತ ಹೇಳ್ತೀವಿ, ತಾವರೆಕೆರೆ ಸರ್ಕಲ್ ಇಂದ ನಮ್ಮ ಲೇಔಟ್ಗೆ ಕೇವಲ ಒಂದು 5 ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸ್ ಬರುವಂತದ್ದು. ಸೊ ತುಂಬಾ ಹತ್ರ ಇರುವಂತದ್ದು, ಅಪ್ಕಮಿಂಗ್ BBMP ಲಿಮಿಟ್ಸ್ ಬರುವಂತದ್ದು. ಈಗ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಒಂದು ಒಳ್ಳೆ ಗುಡ್ ರಿಟರ್ನ್ಸ್ ನೋಡ್ಬೇಕು ಅನ್ನೋದಿತ್ತು ಅಂದ್ರೆ ಒಳ್ಳೆ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ. ಆ ಸರೌಂಡಿಂಗ್ ಅಲ್ಲಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೆ ಉತ್ತಮವಾದಂತ ಮುಂದಿನ ದಿನಗಳಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಇರಬಹುದು. ಇಲ್ಲ ಈಗ ನನ್ಗೊಂದು ಮಗು ಚಿಕ್ಕದಿದೆ, ಮುಂದಿನ ದಿನಗಳಲ್ಲಿ ನಾನು ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 5 ವರ್ಷಕ್ಕೆ ನಾನು ಸೇಲ್ ಮಾಡಿದ್ರೆ ಖಂಡಿತ ಅದ್ರಲ್ಲಿ ನನಗೊಂದು ಒಳ್ಳೆ ಬೆನಿಫಿಟ್ ಇದೆಯಾ ಅಂತಂದ್ರೆ ಅದಕ್ಕೂ ಕೂಡ ಅನುಕೂಲವಾಗಿದೆ. ಗೌರ್ಮೆಂಟ್ ವ್ಯಾಲ್ಯೂವೇ ಕೂಡ ನಿಮ್ಗೊಂದು 30-40 ಸೈಡ್ಗೆ 22 ಲಕ್ಷ ಚಿಲ್ಲರೆ ಗೌರ್ಮೆಂಟ್ SR ವ್ಯಾಲ್ಯೂವೇ ಇದೆ. ಸೊ ಒಳ್ಳೆ ಬೆಲೆಯಲ್ಲಿ ಕೊಡ್ತಾ ಇದೀವಿ. ಯಾಕಂದ್ರೆ ಈಗ ನೋಡಿ ಹೊಸ ವರ್ಷ ಕೂಡ ಬಂತು, ಏನಾದ್ರೂ ಏನಾದ್ರೂ ಒಂದು ತಗೋಬೇಕು, ಏನಾದ್ರೂ ಒಂದು ಹೋದ ವರ್ಷ ಮಾಡ್ಲಿಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಈ ವರ್ಷ ಮುಂದಿನ ವರ್ಷನಾದ್ರೂ ನಾನು ಮಾಡೋಣ ಅಂತಂದ್ರೆ ಒಂದು ಒಳ್ಳೆ ಉತ್ತಮ ಅವಕಾಶ ಅಂತ ಗ್ರಾಹಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 6.5 ಲಕ್ಷಕ್ಕೆ 20-30 ನಿವೇಶನ ನಿಮ್ದಾಕಿಸ್ಕೋಬಹುದು. ಬ್ಯಾಂಗ್ಳೂರ್ ಲಿಮಿಟ್ಸ್ ಅಲ್ಲಿ ಬರುವಂತದ್ದು, ಸೊಂಡೆಕೊಪ್ಪ ಬ್ಯಾಂಗ್ಳೂರ್
ಬೆಂಗಳೂರು ನಾರ್ತ್ ತಾಲೂಕಿಗೆ ಸೇರುವಂತದ್ದು. ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾ ಇದೀವಿ. ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು 50-60 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲ, ಅಥವಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಅಂತ ಬರೀ ಖಾಲಿ ಸೈಟ್ ನ ಕೊಡುವಂತದ್ದು ಆತರ ಅಲ್ಲ. ನಿಮಗೆ ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕು, ವಾಟರ್ ಆಗಿರ್ಲಿ, ಸ್ಯಾನಿಟರಿ ಆಗಿರ್ಲಿ, ಡ್ರೈನೇಜ್ ಆಗಿರ್ಲಿ, ಎಲೆಕ್ಟ್ರಿಸಿಟಿ ಆಗಿರ್ಲಿ, ಎಲ್ಲ ಆಲ್ರೆಡಿ ಲೇಔಟ್ ಅಲ್ಲಿ ರೆಡಿ ಇರುವಂತದ್ದು. ಸೊ ಎಲ್ಲೋ ಹೋಗ್ತೀವಿ, ಒಂದಿನ ಕಾಲಾವಕಾಶ ವೇಸ್ಟ್ ಮಾಡ್ಕೊಂತೀವಿ, ಖಂಡಿತ. ಸೊ ಏನೊಂದು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ, ಸಂಸ್ಥೆಗೆ ಬನ್ನಿ, ಖುದ್ದಾಗಿ ನಾವೇ ಭೇಟಿ ಮಾಡ್ತೀವಿ. ನಿಮಗೆ ನೀವು ಯಾವ ರೀತಿಯಾದಂತ ಒಂದು ಸೈಟ್ ನ ನೋಡ್ತಾ ಇದ್ದೀರಾ, ಯಾವ ಪ್ಲೇಸ್ ಅಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನೊಂದು ಬಜೆಟ್ ಇದೆ, ಸೊ ಯಾವ ರೀತಿಯಾಗಿ ನೀವು ನಮ್ಮಲ್ಲಿ ಪೇಮೆಂಟ್ ಕೊಡಬಹುದು, ಯಾವ ರೀತಿಯಾಗಿ ಕಟ್ಕೊಂಡು ಹೋಗ್ಬೋದು, ಪ್ರತಿಯೊಂದು ಕೂಡ ನಾವೇ ಖುದ್ದಾಗಿ ಡಾಕ್ಯುಮೆಂಟ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಕೊಡ್ತೀವಿ. ಸೊ ನಂತರ ನಮ್ಮ ಒಂದು ಸಂಸ್ಥೆಯ ವೆಹಿಕಲ್ ಇಂದಾನೇ ನಿಮ್ಗೆ ಸೈಟ್ ವಿಸಿಟಿಂಗ್ ಕರ್ಕೊಂಡು ಹೋಗ್ತೀವಿ. ನೀವು ಅಲ್ಲೂ ಕೂಡ ಜಾಗ ನೋಡಬಹುದು, ಯಾವ ರೀತಿಯಾದಂತ ಒಂದು ಸೈಟ್ ನ ನಾವು ಮಾಡಿದೀವಿ, ನಿಮ್ಗೆ ಯಾವ ರೀತಿಯಾದಂತ ಒಂದು ಡೈಮೆನ್ಷನ್ ಅಲ್ಲಿ ಬೇಕು. ಸೊ ನೋಡಿ 100% ನೀವು ಕೂಡ ಈ ಬರ್ತಾ ಇರುವಂತ ಹೊಸ ವರ್ಷದಲ್ಲಿ ನಿಮ್ಮ ಸೈಟ್ ಕೂಡ 100% ಬುಕ್ ಮಾಡಬಹುದು ಅಂತ ಗ್ರಾಹಕರಿಗೆ ಹೇಳ್ತೀನಿ. ಎಷ್ಟೋ ವರ್ಷ ಆಗಿರುತ್ತೆ ಮೇಡಮ್ ಬ್ಯಾಂಗ್ಳೂರಿಗೆ ಬಂದು. ಸುಮಾರು ಜನ ನಮ್ಮಲ್ಲಿ ತಗೊಂಡಿರೋರೆಲ್ಲ ಹೇಳ್ತಾರೆ, ನಾವು ಎಷ್ಟೋ ವರ್ಷ ಆಯ್ತು ಬೆಂಗಳೂರಿಗೆ ಬಂದು, ನಾವು ಮನಸ್ಸೇ ಮಾಡಿರ್ಲಿಲ್ಲ, ಏನೋ ನಾವು ಕೂಡ ನಮ್ಮ ಮಕ್ಕಳಿಗೆ ಅಂತ ಒಂದು ಜಾಗನ ಮಾಡಬೇಕು, ಒಂದು ಸೈಟ್ ನ ತಗೋಬೇಕು, ಮುಂದಿನ ದಿನಗಳಲ್ಲಿ ನಾವಾದ್ರೂ ಮಾಡ್ಲಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದ್ರೂ ಇರ್ಲಿ ಅಂತ ಅಂದ್ಬಿಟ್ಟು ಖಂಡಿತ ಅದು ಒಳ್ಳೇದು. ಸೊ ಯಾರೆಲ್ಲ ನಾವು ನೋಡ್ಬೇಕು ಮಾಡ್ಬೇಕು ಅಂತಿದ್ರು ಖಂಡಿತ ವಿಸಿಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಹೋಗಿ ಒಂದಿನ ಕಾಲಹರಣ ವೇಸ್ಟ್ ಮಾಡ್ತೀವಿ, ನಾವು ನಮ್ದೇ ಆದಂತ ಒಂದು ಕನ್ಸಿನ ಜಾಗ ತಗೊಳಕ್ಕೆ ಒಂದಿನ ಅಂತ ಅವಕಾಶ ಮಾಡ್ಕೊಂಡು ಬನ್ನಿ. ಸೊ ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಅನುಕೂಲವಾಗಿರುತ್ತೆ. ಸೊ ಯಾರು ಮೇನ್ ಡಿಸಿಷನ್ ಮೇಕರ್ ಇರ್ತೀರಾ, ಸೊ ಅವ್ರು ಬಂದಾಗ ಏನಾಗುತ್ತೆ, ಯಾಕಂದ್ರೆ ಅವೈಲಬಿಲಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀವು ಯಾವ ಸೈಟ್ ಬೇಕು ಆ ಸೈಟ್ ನ ನೀವು ಚೂಸ್ ಮಾಡ್ಕೊಬಹುದು. ಫೇಸಿಂಗ್ಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ, ಈಸ್ಟ್ ಫೇಸಿಂಗು, ವೆಸ್ಟ್ ಫೇಸಿಂಗು, ನಾರ್ತ್ ಫೇಸಿಂಗು, ಸೌತ್ ಫೇಸಿಂಗ್ಸ್ ಅಂತ. ಸೊ ಅವೈಲಬಿಲಿಟಿ ಇರೋದ್ರಿಂದ ಫ್ಯಾಮಿಲಿ ಜೊತೆ ಬಂದಾಗ ಏನಾಗುತ್ತೆ, ನೀವು ಯಾವ ಸೈಟ್ ಬೇಕು, 2030 ಪ್ರಕಾರವಾಗಿ ಬೇಕಾದ್ರೆ 2030, ಇಲ್ಲ 2030 ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಸೈಟ್ ನೋಡ್ತಾ ಇದೀವಿ ಅಂತಂದ್ರೆ ಅದ್ರ ಪ್ರಕಾರ ಕೂಡ ನೀವು ಪ್ಲಾನ್ ಮಾಡ್ಕೊಂಡು ತಗೋಬಹುದು. ಒಂದೇ ಸತಿ ಒಂದೇ ಜಾಗದಲ್ಲಿ ಎಲ್ಲರೂ ಇದ್ದಾಗ ಅಲ್ಲೇ ಡಿಸೈಡ್ ಮಾಡಿ ಅಲ್ಲೇ ಕೂಡ. ಇನ್ನೂ ಒಂದು ಹೇಳ್ಬೇಕಂದ್ರೆ ಹೊಸ ವರ್ಷಕ್ಕೆ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿ ಆಗಿ ಇಟ್ಟಿದೀವಿ ನಾವು. ಕೇವಲ 10,000 ಪಾವತಿ ಮಾಡಿದ್ರೆ ಅವರು ಸೈಟ್ ನ ಬುಕ್ ಮಾಡ್ಕೊಳ್ತೀವಿ. ಸೊ ಈಗ ನೋಡಿ ಸೈಟ್ ನೋಡಕ್ ಹೋಗ್ತಾ ಇದ್ದೀನಿ, ಎಲ್ಲಪ್ಪ ನಾನು ಒಂದೇ ಸತಿ 1 ಲಕ್ಷ ಕಟ್ಟಬೇಕು, 2 ಲಕ್ಷ ಕಟ್ಟಬೇಕು, ಆ ಗೊಂದಲ ಕೂಡ ನಿಮಗೆ ಇರೋದಿಲ್ಲ. ಕೇವಲ 10,000 ಪಾವತಿ ಮಾಡಿ ನೀವು ಸೈಟ್ ನ ಬುಕ್ ಮಾಡಬಹುದು. 6.5 ಲಕ್ಷಕ್ಕೆ 2030 ನಿವೇಶನ ನಿಮ್ದಾಗಿಸ್ಕೊಬಹುದು. ಜಾಗ ವಿಸಿಟ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ, ಒಂದು 10,000 ರೂಪಾಯಿ ನಮ್ದಲ್ಲ ಅಂತ ತಗೊಂಡ್ ಬಂದು ಸೈಟ್ ಬುಕಿಂಗ್ ಮಾಡ್ಕೊಳ್ಳಿ. ಆ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಿಮಗೆ ಪ್ರೊವೈಡ್ ಮಾಡ್ತೇವೆ. ಸೊ ನಾವು ಕೂಡ ಲೀಗಲ್ ಒಪಿನಿಯನ್ ಮಾಡ್ಕೊಂಡಿರ್ತೇವೆ, ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೊಳ್ಳಿ. ನಿಮಗೆ ಲೀಗಲ್ ಒಪಿನಿಯನ್ ಓಕೆ ಆಯ್ತಾ, ಫರ್ದರ್ 1 ವಾರ ಕಾಲಾವಕಾಶ ಕೊಡ್ತೀವಿ. ನಿಮಗೆ ಯಾವ ರೀತಿ ಬೇಕು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೀನಿ ಅಂತಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇಲ್ಲ ನನ್ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಅಲ್ಲಿ ಬೇಕು, ಯಾವುದೇ ರೀತಿ ನನಗೆ ಬಡ್ಡಿ ಇಲ್ದಂಗೆ ಬಡ್ಡಿ ರಹಿತವಾಗಿ ಅಟ್ಲೀಸ್ಟ್ ನನ್ ಕಟ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ಬೇಕು ಅಂದ್ರೆ ಬಡ್ಡಿ ರಹಿತವಾಗಿ ಕೊಡ್ತಾ ಇದೀವಿ. ಯಾವುದೇ ರೀತಿ ಬಡ್ಡಿ ಇಲ್ದಂಗೆ 0% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದ್ವಿ. ಇದು ಕೂಡ ನೀವು ಉಪಯೋಗ ಮಾಡ್ಕೊಬಹುದು. ನಾವ್ ಆಗ್ಲೇ ಮಾತಾಡ್ದಂಗೆ ಲೋನಿಗೆ ಹೋಗ್ತೀವಿ ಅಂದ್ರೆ ಪ್ರೊಫೈಲ್ ಮ್ಯಾಟರ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಇಂದ ಚಾರ್ಜಸ್ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸಿಗೆ ಒಂದು 20-30 ಸಾವಿರ ರೂಪಾಯಿ ಇಟ್ಕೊಳ್ಬೇಕು. ಸೊ ನಮಗೆ ಪ್ರೊಫೈಲ್ ಮ್ಯಾಚ್ ಆಗಲ್ಲ ಅಂತ ಅದನ್ನ ಮ್ಯಾಚ್ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ದುಡ್ಡು ಕೊಡ್ಬೇಕು. ಇದೆಲ್ಲ ಸಮಸ್ಯೆಗಳಿರುತ್ತೆ. ಇದೆಲ್ಲ ಸಮಸ್ಯೆನೇ ಇರೋದಿಲ್ಲ. ಸೊ ಯಾರೋ 3ನೇವರಿಂದ ನೀವು ನಮ್ಮನ್ನ ಭೇಟಿ ಆಗೋದಿಲ್ಲ, ಡೈರೆಕ್ಟ್ ಆಗಿ ಖುದ್ದಾಗಿ ನಮ್ಮನ್ನೇ ಭೇಟಿ ಆಗ್ತೀರಾ. ಸೊ ನಿಮ್ಮಲ್ಲಿ ಏನೊಂದು ಬಜೆಟ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಆ ಬಜೆಟ್ ಪ್ರಕಾರ ಪ್ಲಾನ್ ಮಾಡ್ಕೊಡ್ತೀವಿ. ಈಗ ಎಕ್ಸಾಂಪಲ್ ಒಂದು 2030 ಸೈಟ್ಗೆ ನನ್ನ ಹತ್ರ 2-3 ಲಕ್ಷ ಇದೆ ಅಂತಂದ್ರೆ 2-3 ಲಕ್ಷ ನೀವು ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ಅದಕ್ಕೆ ನಾವು 12 ತಿಂಗಳು 24 ತಿಂಗಳು ಕಾಲಾವಕಾಶ ಕೊಡ್ತೀವಿ. ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ನೀವು ಒಂದು 15,000 ರೂಪಾಯಿ ನನಗೆ ಕಟ್ಲಿಕ್ಕಾಗುತ್ತೆ. ಈಗ ಒಂದು 30,000 ರೂಪಾಯಿ ಸಂಬಳ ಬರ್ತಾ ಇದೆ ನನಗೆ, 30,000 ರೂಪಾಯಿ ನಾನು 15,000 ರೂಪಾಯಿ ಮನೆ ಖರ್ಚು ಅಂತ ತೆಗೆದ್ರು ಒಂದು 15,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದು ತುಂಬಾ ಉಪಯೋಗ ಇದೆ. ಒಂದು 10,000-15,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೋದು. ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ಸೊ ಅನುಕೂಲವಾಗಿದೆ. ಗ್ರಾಹಕರು ಖಂಡಿತ ಏನೊಂದು ಈ ಹೊಸ ವರ್ಷಕ್ಕೆ ನಿಮ್ದೇ ಆದಂತ ಒಂದು ಕನ್ಸಿನ್ ಸೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಉತ್ತಮ ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಈಗ ಒಂದು ಸೈಟ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು 2 ರೀತಿಯಲ್ಲಿ ನೋಡ್ತಾ ಇರ್ತೀವಿ. ಒಂದು ನಾವ್ ಅಲ್ಲೇ ಮನೆ ಕಟ್ಕೊಂಡು ವಾಸ ಇರ್ಬೇಕು ಅನ್ನೋದು ನಾರ್ಮಲ್ ಆಗಿ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇನ್ ದ ಫ್ಯೂಚರ್ ನಮ್ಮ ಮಕ್ಕಳಿಗೂ ಕೂಡ ಹೆಲ್ಪ್ ಆಗ್ಬೇಕು ಅಥವಾ ನಮ್ದು ಅಂತ ಒಂದು ಅಸೆಟ್ ಇರ್ಬೇಕು ಅಂತ. ಇನ್ನೊಂದು ಸೈಟಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಸ್ನೆಸ್ ಮೈಂಡ್ ಅಲ್ಲಿ ನೋಡ್ತಾ ಇರ್ತಾರೆ. ಇವಾಗ ಒಂದ್ ಸ್ವಲ್ಪ ನಾವು ತಗೊಂಡಿದ್ರೆ ಇನ್ನೊಂದ್ 3-4 ವರ್ಷ ಬಿಟ್ಬಿಟ್ಟು ನಾವು ಸೇಲ್ ಮಾಡಿದ್ರೆ ನಮ್ಗೊಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗುತ್ತೆ, ಆಮೇಲೆ ನಾವು ಬೇರೆ ಕಡೆ ಎಲ್ಲಾದ್ರೂ ಮೂವ್ ಆಗಬಹುದು ಅಂತ. ಸೊ
ಸೊ ಎರಡೂ ತರ ಯೋಚನೆ ಮಾಡೋರಿಗೆ ಈ ಜಾಗ ನಿಮ್ಮ ನೀವ್ ಹೇಳ್ತಾ ಇರುವಂತ ಜಾಗ ಎಷ್ಟು ಸೂಟೇಬಲ್ ಆಗಿದೆ ಮೇಡಮ್? ಎರಡಕ್ಕೂ ಕೂಡ ತುಂಬಾ ಅನುಕೂಲವಾಗಿದೆ. ಈಗ ನಾನೊಂದ್ 3-4 ವರ್ಷ ಬಿಟ್ಟು ಹೋಗಿ ಮನೆ ಕಟ್ಕೋತೀನಿ ಅನ್ನೋದಿತ್ತು ಅಂದ್ರೆ ಲೇಔಟ್ ಅಲ್ಲಿ ಆಲ್ರೆಡಿ ನಾವು ಪ್ರೆಸೆಂಟೇ ಹೋಗಿ ಮನೆ ಕಟ್ಕೋಬಹುದು. ಈಗ ಲೇಔಟ್ ಅಲ್ಲಿ ಒಂದು ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಏನೆಲ್ಲಾ ಡೆವಲಪ್ಮೆಂಟ್ಸ್ ಬೇಕು ಎಲ್ಲ ಪ್ರೊವೈಡ್ ಮಾಡಿದೆ. ಆಗ್ಲೇ ಹೇಳ್ದಂಗೆ ಎಲ್ಲಾ ಮೂಲಭೂತ ಸೌಕರ್ಯಗಳು ಕೂಡ ಕೊಟ್ಟಿದ್ದೇವೆ ನಾವು, ಎಲ್ಲಾ ಕೂಡ ಪ್ರೊವೈಡ್ ಮಾಡಿದೆ. ಅವ್ರು ಮನೆ ಕಟ್ಕೋತೀವಿ ಅಂತ ಅಂದ್ರೆ 100% ಅವರು ಮನೆ ಕಟ್ಕೊಬಹುದು. ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಾನು ಒಂದ್ ಒಳ್ಳೆ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀನಿ, ಈಗ ಒಂದು 15 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದ್ 5-10 ವರ್ಷ ಬಿಟ್ಟು ನಾನು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂದ್ರೆ ಡಬಲ್ ದಿ ಕಾಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಏನು 2018-19 ಅಲ್ಲಿ ಮಾರಾಟ ಮಾಡಿರುವಂತಹ ಸೈಟ್ಗಳು ಕೇವಲ ಒಂದು 5 ಲಕ್ಷ 5.5 ಲಕ್ಷ ಕೊಟ್ಟಿರುವಂತದ್ದು ಇವತ್ತು ಕಡಿಮೆ ಇಲ್ಲ ಅಂದ್ರೂ 12-15 ಲಕ್ಷ ರೂಪಾಯಿ ಓಡ್ತಾ ಇದೆ. ರೀಸೆಂಟ್ ಆಗಿ ಲಾಸ್ಟ್ ಒಂದು ಕಸ್ಟಮರ್ ನಾವು ರೀಸೇಲ್ ಮಾಡಿಸ್ಕೊಟ್ವಿ. ಸೊ ಅವ್ರದೇ ಆದಂತ ಒಂದು ಕಸ್ಟಮರ್ ನ ಕರ್ಕೊಂಡು ಬಂದು ಅವರೇ ಕೂಡ ಯಾವ ರೀತಿಯಾಗಿ ಓಡ್ತಾ ಇದೆ, ಸೈಟ್ ನ ಏನ್ ಬಜೆಟ್ ಅಲ್ಲಿ ಈಗ ಓಡ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿ ಅವರು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 10 ಲಕ್ಷ. ಅವ್ರ ಮಗಳು ಮದ್ವೆ ಇದೆ ಅಂತ ಅಂದ್ಬಿಟ್ಟು 25 ಲಕ್ಷಕ್ಕೆ 2 ಸೈಟ್ ನ ನಾವೇ ಮಾರಾಟ ಮಾಡ್ಕೊಟ್ಟಿದ್ವಿ. ಈ ರೀತಿಯಾಗಿ ಎಷ್ಟು ಉಪಯೋಗ ಆಯ್ತು ನೋಡಿ. ಅವ್ರು ಯಾವ್ದೇ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು ಒಂದು 5 ವರ್ಷಕ್ಕೆ ಅಷ್ಟೊಂದು ಅವ್ರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಯಾವತ್ತೇ ಅಷ್ಟು ನಾವು ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100% ಅದ್ ನಮಗೆ ಕೈ ಹಿಡಿಯುತ್ತೆ ಹೊರತು ಕೈ ಅಂತೂ ಖಂಡಿತ ಬಿಡೋದಿಲ್ಲ. ಯಾರು ಅಷ್ಟೇ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರೋರು ಯಾರು ಇಲ್ಲ. ಸೊ ನಾನು ಇವತ್ತು ತಗೊಂಡಿರೋಂಥದ್ದು 5 ಲಕ್ಷಕ್ಕೆ ತಗೊಂಡೆ, ನಾನು ಮಾರಿರೋಂಥದ್ದು 20-30 ಲಕ್ಷಕ್ಕೆ ಮಾರಿದೀನಿ ಅಂತ ಹೇಳಿರೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಒಂದು ಎಜುಕೇಶನ್ಗೋ ಒಂದು ಮದ್ವೆ ಮಾಡ್ಲಿಕ್ಕೋ ಅಥವಾ ಈ ಒಂದು ಪ್ರಾಪರ್ಟಿ ಸೇಲ್ ಮಾಡಿ ಬೇರೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಲಿಕ್ಕೋ ಖಂಡಿತ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಎಕ್ಸ್ಪೆಕ್ಟೇಷನ್ ಮಾಡಬಹುದಾ ಅಂತಂದ್ರೆ 100% ಮಾಡಬಹುದು. ಯಾಕಂದ್ರೆ ಇದೆಲ್ಲ ಅಪ್ಕಮಿಂಗ್ BBMP ಲಿಮಿಟ್ಸ್ ಬರ್ತಾ ಇರುವಂತದ್ದು. ನೀವು ಒಂದು 5-10 ವರ್ಷ ಬಿಟ್ರಂತೂ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವಿರುವಂತ ಸುತ್ತಮುತ್ತ ಏರಿಯಾ ಒಂದೊಂದು 10 ವರ್ಷ 15 ವರ್ಷದ ಹಿಂದೆ ಮಾತಾಡ್ಲಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಓಕೆನಾ, ಏನು ಕೂಡ ಇರ್ಲಿಲ್ಲ. ಇವತ್ತಂತೂ ಮಾತಾಡ್ಸ್ಲಿಕ್ಕೂ ಆಗೋದಿಲ್ಲ. ಒಂದು 30-40 ಸೈಟ್ ಪರ್ಚೇಸ್ ಮಾಡ್ತೀವಿ ಒಂದು 1 ಕೋಟಿ ಅಂತಾನೆ ಹೇಳ್ಬಹುದು. ಆ ರೀತಿಯಾಗಿ ಓಡ್ತಾ ಇದೆ. ಹಾಗಾಗಿ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ನೋಡೋಣ, ಇನ್ನು ಮಾಡೋಣ, ಆಮೇಲೆ ಮಾಡೋಣ ಅಂತ ಇದ್ರೆ ಇನ್ನು ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ ಹೊರತು ಖಂಡಿತ ಕಡಿಮೆ ಅಂತೂ ಇರೋದಿಲ್ಲ ನಿಮಗೆ. ಈಗ ಎಕ್ಸಾಂಪಲ್ ನಾವೇ 5 ಲಕ್ಷಕ್ಕೆ ಸೈಟ್ ಕೊಡ್ತಾ ಇರುವಂತದ್ದು ನಮಗೆ ಇವತ್ತು ಮಾರಾಟ ಮಾಡ್ಲಿಕ್ಕೆ ಆ ಬೆಲೆಗೆ ಸೈಟ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಫುಲ್ ಸೈಟ್ ನ 6.5 ಲಕ್ಷಕ್ಕೆ ಕೊಟ್ಟಿದೀವಿ. ಇವತ್ತು ನೋಡಿ ಅರ್ಧ ಸೈಟ್ ನ 6.5 ಲಕ್ಷಕ್ಕೆ ಮಾರೋ ರೀತಿಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆಗುತ್ತೆ ಹೊರತು ಬೆಲೆ ಕಡಿಮೆ ಅಂತೂ ಆಗೋದಿಲ್ಲ. ಒಳ್ಳೆ ಅವಕಾಶ ಬಂದಿದೆ. 6.5 ಲಕ್ಷಕ್ಕೆ ಸೊಂಡೆಕೊಪ್ಪ ಸರೌಂಡಿಂಗ್ ಅಲ್ಲಿ, ಆ ಸರೌಂಡಿಂಗ್ ಅಲ್ಲಿ ಬೇಕಾದ್ರೆ ಸರ್ವೆ ಮಾಡಿ. ಈ ಬಜೆಟ್ ಅಲ್ಲಿ ಕೂಡ ಯಾರು ಕೊಡ್ತಾ ಇಲ್ಲ. 6.5 ಲಕ್ಷಕ್ಕೆ 20-30 ನಿವೇಶನ ನೀಡ್ತಾ ಇದೀವಿ. ಫುಲ್ ಸೈಟ್ ನ 13 ಲಕ್ಷಕ್ಕೆ ನೀಡ್ತಾ ಇದೀವಿ. ಖಂಡಿತ ಅದು ಕೂಡ 0 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ EMI ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಅವರ ಒಂದು ಕೈಗೆಟುಕುವ ದರದಲ್ಲಿ ನಿವೇಶನ ನೀಡ್ತಾ ಇದೀವಿ. ಖಂಡಿತ ಎಲ್ಲರೂ ಕೂಡ ಇದನ್ನ ಪರ್ಚೇಸ್ ಮಾಡಬಹುದು. ಇಮಿಡಿಯೇಟ್ ಆಗಿ ಮನೆ ಕಟ್ಕೋತೀವಿ ಅಂತಂದ್ರೆ ಅದಕ್ಕೂ ಕೂಡ ಅನುಕೂಲವಾಗಿದೆ. ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಗುಡ್ ರಿಟರ್ನ್ಸ್ ನೋಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಅನುಕೂಲವಾಗಿದೆ. ಖಂಡಿತ ಫ್ಯಾಮಿಲಿ ಜೊತೆ ಬಂದಾಗ ಏನಾಗುತ್ತೆ 100% ಎಲ್ಲಾ ನೋಡಿ ಅಲ್ಲೇ ಡಿಸೈಡ್ ಮಾಡಿ ಈ ರೀತಿ ತಗೋಬಹುದು ಅಂತ ಅನ್ಬಿಟ್ಟು ನೀವೇ ಪ್ಲಾನ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಓಕೆ, ಈ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ತೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಬೇಕಾದ್ಮೇಲೆ ಮತ್ತೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲೇ, ಈಗ ನಮಗೊಂದು ಫುಲ್ ಕ್ಯಾಶ್ ಕಟ್ಟಬೇಕು ಅಂತಂದ್ರೆ ತುಂಬಾ ಜನಕ್ಕೆ ಕೈಕಾಲೇ ಆಡಲ್ಲ. ಅಯ್ಯೋ ಅಷ್ಟು ದುಡ್ಡು ನಾವ್ ಎಲ್ಲಿಂದ ತರೋದು, ನಮ್ಮ ಹತ್ರ ಕ್ಯಾಶ್ ಇಲ್ಲ, ಸಾಲ ಮಾಡೋಣ ಅಂತಂದ್ರು ಅಷ್ಟೆಲ್ಲ ನಮಗ್ ಕೊಡೋರು ಯಾರು ಇಲ್ಲ ಅಂತ. ಸೊ ನಾವೀಗ ಏನೇ ತಗೊಳ್ತಾ ಇದ್ರು ಸಾಮಾನ್ಯ ವರ್ಗದವ್ರನ್ನ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನೋಡಿದಾಗ ಒಂದು ಟಿವಿನೋ ಅಥವಾ ಮನೆಗೇನೋ ಒಂದು ಐಟಮ್ ತಗೊಳ್ತೀವಿ ಅಂತ EMI ಆಪ್ಷನ್ಸ್ ಇದೆಯಾ, ಮೊಬೈಲ್ ತಗೊಳ್ತೀವಿ, ಬೈಕ್, ಕಾರ್ ತಗೊಳ್ತೀವಿ ಅಂದ್ರೆ ಅದನ್ನ ಚೆಕ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ರೆಗ್ಯುಲರ್ ಆಗಿ ಒಂದು 15,000 20,000 ಸಂಬಳ ಬರ್ತಿದ್ರು ಸ್ವಲ್ಪ ಕಟ್ಟಾಗ್ತಾ ಹೋಗ್ತಿದ್ರು ನಮ್ಗೆ ಅಷ್ಟು ಹೊರೆ ಆಗಲ್ಲ ಅನ್ನೋದು. ಸೊ ಈ ಸೈಟ್ ಅಲ್ಲೂ EMI ಅನ್ನೋದು ಇದ್ರೆ ಬಹಳ ಈಸಿ ಆಗತ್ತೆ ಅಂತ ನೀವು ಅದ್ರ ಆಪ್ಷನ್ಸ್ ಕೂಡ ಇದೆ ಅಂತ ಹೇಳ್ತಾರೆ. ಇದು ಕೂಡ ಒಂದು 20-30 ಕಸ್ಟಮರ್ ಗಳಿಗೆ ಅಂತ ಕೊಟ್ಟಿದ್ವಿ. ಎಕ್ಸಾಂಪಲ್ ಒಂದು ಲೇಔಟ್ ಮಾಡ್ತೀವಿ ಅಂತ ಅಂದಾಗ ಒಂದು 100 ಸೈಟ್ ಇದೆ ಅಂತಂದ್ರೆ ಅದ್ರಲ್ಲಿ 100 ಜನಕ್ಕೂ ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಅದ್ರಲ್ಲಿ ತುಂಬಾ ಈಗ ನಾವು ಹೇಳ್ದಂಗೆ ನಾವು ಈಸಿಯಾಗಿ ಹೇಳ್ತೀವಿ 6.5 ಲಕ್ಷಕ್ಕೆ 20-30 ನಿವೇಶನ ಕೊಡ್ತಾ ಇದೀವಿ ಅಂತ. ಬಟ್ ಕೊಳ್ಳೋರ್ಗೆ ಅದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ನನ್ನಲ್ಲಿ ಇರುವಂತದ್ದು ಅದ್ರಲ್ಲಿ ಅರ್ಧ ಬಜೆಟ್ ಇದೆ, ಇನ್ನ ಅರ್ಧ ನಾನು ನನ್ಗೆ ಕಟ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ರೆ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು. ಯಾಕಂದ್ರೆ ನಾವು ಮಾಡಿರುವಂತ ಲೇಔಟ್ ಅಲ್ಲಿ ಯಾವುದೇ ಒಂದು ಲೇಔಟ್ ಮಾಡಿದ್ರು ಕೂಡ ಅದರಲ್ಲಿ ಒಂದು 500 ಸೈಟ್ ಮಾಡಿದ್ರೆ ಅದ್ರಲ್ಲಿ ಒಂದು 100-150 ಜನಕ್ಕೆ ಕೊಟ್ಟಿದೀವಿ. ಒಂದು 100 ಸೈಟ್ ಮಾಡಿದ್ರೆ ಅದ್ರಲ್ಲಿ ಒಂದು 20-30 ಜನಕ್ಕೆ ನಾವು EMI ಆಪ್ಷನ್ ನ ಕೊಟ್ಟಿದೀವಿ. ಯಾಕಂದ್ರೆ ಯಾರು ಈಗ ನನ್ನದು ಒಂದು ಚಿಕ್ಕ ಬಜೆಟ್ ಇದೆ ಅನ್ನೋರು ಕೂಡ ಮುಂದೆ ಬರ್ಲಿ ಸೈಟ್ ತಗೊಳ್ಳಿಕ್ಕೆ ಅನ್ನೋದೇ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ.
ಸೊ ಯಾವ ರೀತಿ ಇರುತ್ತೆ ಅಂದ್ರೆ 20-30 ಸೈಟ್ಗೆ ಅವರು ಒಂದು 2-3 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು. ಅದೇ ಒಂದು 30-40 ಸೈಟ್ಗೆ ಒಂದು 5-6 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು. ಇನ್ನು ಮಿಕ್ಕಿದ ಅಮೌಂಟ್ ನ ಅವರು 12-24 ತಿಂಗಳು ಕಾಲಾವಕಾಶ ಕೊಡ್ತೀವಿ. ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಸೊ ಇಲ್ಲ ನನ್ಗೊಂದು ಸ್ವಲ್ಪ ಕಾಲಾವಕಾಶ ಜಾಸ್ತಿ ಬೇಕು ಅಂತ ಅಂದ್ರೆ ಒಂದು 36 ತಿಂಗಳವರೆಗೂ ಕಾಲಾವಕಾಶ ಮಾಡ್ಕೊಡಿ. 30-40 ಸೈಟ್ ಪರ್ಚೇಸ್ ಮಾಡೋರಿಗೆ ನಂಗೆ ಸ್ವಲ್ಪ ಒಂದು 10-15 ಸಾವಿರ ರೂಪಾಯಿ ಕಟ್ಕೊಂಡು ಹೋಗೋ ರೀತಿಲಿ ನನಗೆ ಅವಕಾಶ ಮಾಡ್ಕೊಡಿ. ಮಧ್ಯದಲ್ಲಿ ಯಾವ್ದಾದ್ರು ನನ್ಗೊಂದು ಅಮೌಂಟ್ ಬರುತ್ತೆ, ನಾನು ಬೇಗ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂತೀನಿ ಅಂತಂದ್ರು ಅದಕ್ಕೂ ಕೂಡ ಅವಕಾಶ ಇದೆ. ನಾವು ಹೇಳ್ತೀವಿ ಈಸಿಯಾಗಿ 6.5 ಲಕ್ಷಕ್ಕೆ ಅರ್ಧ ಸೈಟ್ ಕೊಡ್ತಾ ಇದೀವಿ, 13 ಲಕ್ಷಕ್ಕೆ ಫುಲ್ ಸೈಟ್ ಕೊಡ್ತಾ ಇದ್ವಿ. ಬಟ್ ಕೊಳ್ಳೋರ್ಗೆ ಅದು ಕೂಡ ಕಷ್ಟ ಆಗತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಬಡ್ಡಿ ಇಲ್ದಂಗೆ ಬಡ್ಡಿ ರಹಿತವಾಗಿ ಈಸಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ತುಂಬಾ ಅನುಕೂಲವಾಗಿದೆ ಇದು. ಯಾವುದೇ ಏನು ಒಂದು 100 ಸೈಟ್ಸ್ ಇದೆ ಅಂದ್ರೆ 100 ಕಸ್ಟಮರ್ಸ್ಗೂ ಕೊಡ್ತಾ ಇಲ್ಲ. ತುಂಬಾ ಲಿಮಿಟೆಡ್ ಸೈಟ್ಸ್ ಕಸ್ಟಮರ್ಸ್ ಆಲ್ರೆಡಿ ಇದರಲ್ಲಿ ಒಂದು EMI ಕಸ್ಟಮರ್ಸ್ ಅಂತ ಒಂದು 10 ಜನ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾರೆ. ಸೊ ಇನ್ನೂ ಒಂದು 15 ಜನ 20 ಜನಕ್ಕೆ ಅವಕಾಶ ಇದೆ. ಯಾರೆಲ್ಲ EMI ಆಪ್ಷನ್ ಅಲ್ಲಿ ನೋಡ್ತಾ ಇದ್ದೀರಾ, ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇಟ್ಕೊಂಡಿದೀನಿ, ಒಂದು ಚೀಟಿ ಹಾಕಿ ಒಂದು 2.5 ಲಕ್ಷ 3 ಲಕ್ಷ ಅಮೌಂಟ್ ಇಟ್ಕೊಂಡಿದೀನಿ, ಒಂದು 20-30 ನಿವೇಶನ ಬೇಕು ಅನ್ನೋರಿಗೆ ಇದು ಉಪಯೋಗ ಆಗುತ್ತೆ. ಖಂಡಿತ ವಿಸಿಟ್ ಮಾಡಿ. ಏನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ. ನಮ್ಮ ಎಕ್ಸಿಕ್ಯೂಟಿವ್ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಸಂಸ್ಥೆಗೆ ಬನ್ನಿ, ಖುದ್ದಾಗಿ ನಾವೇ ನಮ್ಮನ್ನೇ ಭೇಟಿ ಮಾಡಿ, ನಾವೇ ಇನ್ನೂ ಮಾಹಿತಿ ಕೊಡ್ತೀವಿ. ನಿಮ್ಮಲ್ಲಿ ಇರುವಂತ ಒಂದು ಬಜೆಟ್ ಪ್ರಕಾರ ಪ್ಲಾನ್ ಮಾಡ್ಕೊಡ್ತೀವಿ. ಸೈಟ್ ವಿಸಿಟಿಂಗ್ ಮಾಡಿ. 100% ನೀವು ಜಸ್ಟ್ ಜಾಗ ನೋಡ್ಲಿಕ್ಕೆ ಎಷ್ಟೋ ಜನ ನಮ್ಮಲ್ಲಿ ಜಾಗ ನೋಡ್ಲಿಕ್ಕೆ ಬಂದಿದೀವಿ ಅಂತ ಅನ್ಬಿಟ್ಟು ಸೈಟ್ ಬುಕ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬನ್ನಿ. ಈಗ 10,000 ಅಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ 10,000 ಅಲ್ಲಿ ನೀವು ಏನು ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಆಫರ್ ಅಂತ ಕೊಟ್ಟಿದೀವಿ. ಹೊಸ ವರ್ಷಕ್ಕೆ 0 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ, ಯಾವುದೇ ರೀತಿ ಬಡ್ಡಿ ಇಲ್ದಂಗೆ 0% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ EMI ಅಂತ ಆಪ್ಷನ್ ಕೊಟ್ಟಿದೀವಿ. ಸೊ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್. ಓಕೆ, ಈಗ ತುಂಬಾ ಜನಕ್ಕೆ ನಾವು ಒಂದ್ ಸೈಟ್ ತಗೊಳ್ತೀವಿ, ಅದು ಬೆಂಗಳೂರಲ್ಲಿ ಅಂತ ಅಂದಾಗ ಲೀಗಲ್ ಆಗಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಹುಡ್ಕೊಂಡು ಹೋಗ್ತೀವಿ ಸೈಟ್ ನ ಅಂತ ಅಂದಾಗ ಎಲ್ರಿಗೂ ಬರೋದು ಇದೆ ತಲೆಗೆ, ಲೀಗಲ್ ಆಗಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ನಮ್ಮ ಊರುಗಳಲ್ಲಾದ್ರೆ ಯಾರೋ ಪರಿಚಯಸ್ಥರು ಇರ್ತಾರೆ, ಅವ್ರ ಹತ್ರ ಕೇಳ್ಕೋಬಹುದು, ಏನೋ ಮಾಡಬಹುದು. ಬಟ್ ಬೆಂಗಳೂರಲ್ಲಿ ಹಿಂಗೆ ಏನು ಅಂತ. ಸೊ ಲೀಗಲ್ ಆಗಿ ನಮ್ಗೆ ವಿಚಾರಿಸ್ಕೋಬೇಕು ಅಥವಾ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ನಿಮ್ ಕಡೆಯಿಂದ ಯಾವ ಸಪೋರ್ಟ್ ಇರುತ್ತೆ, ಹೇಗಿರುತ್ತೆ? ಖಂಡಿತ ಮೇಡಮ್. ಈಗ ಯಾಗನೇ ಒಬ್ರು ಒಂದು ಸೈಟ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಯಾರು ಕೂಡ ಪ್ರಾಪರ್ಟಿ ಬಗ್ಗೆ ಅಷ್ಟೊಂದು PhD ಮಾಡ್ಕೊಂಡು ಬಂದಿರೋ, ಅವ್ರಿಗೆ ಏನು ಅಂತ ಗೊತ್ತೇ ಇರೋದಿಲ್ಲ. ಪ್ರಾಪರ್ಟಿ ಬಗ್ಗೆ ಯಾವ ತರ ತಗೋಬೇಕು, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ನಮಗೂ ಒಂದು ಆಸೆ ಇದೆ ಒಂದು ಸೈಟ್ ತಗೋಬೇಕು ಅಂತ ಅನ್ಬಿಟ್ಟು ಬರ್ತಾರೆ. ಬಟ್ ನಮ್ಮಲ್ಲಿ ಆ ರೀತಿ ಇರೋದಿಲ್ಲ. ಅವ್ರಿಗೆ ಯಾವ ರೀತಿಯಾದಂತ ನಾವು ಜಾಗನ ಕೊಡ್ತಾ ಇದೀವಿ, ಆ ಜಾಗದ ಬಗ್ಗೆ, ಆ ಕೊಡ್ತಾ ಇರುವಂತ ಜಾಗದ ಬಗ್ಗೆ ಪ್ರತಿ ಒಂದು ಡಾಕ್ಯುಮೆಂಟ್ ಬಗ್ಗೆ ಕೂಡ ಅವ್ರಿಗೆ ಮದರ್ ಡೀಡ್ ಇಂದ ಹಿಡಿದು, RTC ಗಳಿಂದ ಹಿಡಿದು, MR ಗಳಿಂದ ಹಿಡಿದು, EC ಗಳಿಂದ ಹಿಡಿದು, ಕಮ್ಮಿ ಇಲ್ಲ ಅಂದ್ರೆ ಒಂದು 50 ವರ್ಷದ ಡಾಕ್ಯುಮೆಂಟ್ ವರ್ಗೂ ಅವ್ರಿಗೆ ನಾವು ಪ್ರೊವೈಡ್ ಮಾಡ್ತೀವಿ. ಅದ್ರ ಬಗ್ಗೆ ನಾವೇ ಅರ್ಧ ಮಾಹಿತಿ ಕೊಡ್ತೀವಿ. ಈಗ ನಾವು ಒಂದು ಲೇಔಟ್ ಮಾಡ್ತೀವಿ ಅಂದಾಗ ನಾವು ಕೂಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ನಮ್ದು ಕೂಡ ದುಡ್ಡೇ ಆಗಿರುತ್ತೆ. ಅದನ್ನ ನಾವು ಕೂಡ ಚಿಕ್ಕ ಪುಟ್ಟ ಸೇವಿಂಗ್ಸ್ ಇಟ್ಕೊಂಡು ನಾವು ಒಂದು ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. 10 ಜನ ನಮ್ಮನ್ನ ನಂಬಿ ಬಂದು ತಗೊಂತಾರೆ. ಒಂದು ಸಂಸ್ಥೆ ಬೆಳೆಯದೆ ಒಂದು ಗ್ರಾಹಕರಿಗೆ ನಾವು ಯಾವ ರೀತಿಯಾದಂತ ಒಂದು ಸೈಟ್ ನ ಕೊಡ್ತೀವಿ, ಸೊ ಯಾವ ರೀತಿಯಾಗಿ ಅವ್ರಿಗೊಂದು ಸರ್ವಿಸ್ ನ ಕೊಡ್ತೀವಿ, ಯಾವ ರೀತಿಯಾಗಿ ಅವ್ರ ಜೊತೆಯಲ್ಲಿ ನಿಲ್ತೀವಿ, ಅದ್ರ ಮೇಲೆ ಒಂದು ಸಂಸ್ಥೆ ಬೆಳೆಯುವಂತದ್ದು. ಅವರೇ ಇನ್ನೂ ಒಂದು 10 ಜನನ ಕರ್ಕೊಂಡ್ ಬರ್ತಾರೆ. ಸೊ ಹಾಗಾಗಿ ನಾವು ಕೂಡ ಫಸ್ಟ್ ಲೀಗಲ್ ಮಾಡ್ಕೊಂತೀವಿ. ಆ ಜಾಗದ ಬಗ್ಗೆ ಸರ್ವೆ ಮಾಡ್ತೀವಿ. ಆ ಜಾಗ 100% ಇತ್ತು, 100% ಲೀಗಲ್ ಆಗಿತ್ತು ಅಂತ ಅಂದ್ರೆ ನಾವು ಕೂಡ ಆ ಜಾಗನ ಮಾಡುವಂತದ್ದು. ಅದನ್ನ ನಾವು ಗ್ರಾಹಕರಿಗೆ ನೀಡುವಂತದ್ದು. ಅವರು ಕೂಡ ಈಗ ನಾನು ಹೇಳುವಂತದ್ದು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ, ಅವರು 10,000 ಏನು ಬುಕ್ಕಿಂಗ್ ಅಮೌಂಟ್ ಅಂತ ಪಾವತಿ ಮಾಡಿ ಆ ಜಾಗಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬಹುದು. ಅವರು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಓಕೆ ಮಾಡ್ಕೋಬಹುದು. ಅವ್ರಿಗೆ ಲೀಗಲ್ ಒಪಿನಿಯನ್ ಓಕೆ ಆಯ್ತಾ, ಫರ್ದರ್ ಅವರು ಮೂವ್ ಮಾಡಬಹುದು. ಇಲ್ಲ ಲೀಗಲ್ ಒಪಿನಿಯನ್ ಓಕೆ ಆಗ್ಲಿಲ್ಲ ಅಂದ್ರೆ ಅವ್ರು ಏನ್ ಅಮೌಂಟ್ ಕೊಟ್ಟಿರ್ತಾರೆ ಆನ್ ಸ್ಪಾಟ್ ಅವ್ರ ಅಮೌಂಟ್ ರಿಫಂಡಬಲ್ ಇರುತ್ತೆ. ನಮ್ಮ ಎಕ್ಸಿಸ್ಟಿಂಗ್ ತಗೊಂಡಿರೋರ ಹತ್ರ ಕೂಡ ಅವರು ಚರ್ಚೆ ಮಾಡಬಹುದು. ಅವ್ರ ನಂಬರ್ಸ್ ಕೂಡ ಕೊಡ್ತೀವಿ. ನಮ್ಮಲ್ಲಿ ತಗೊಂಡು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಅಂತ ಕಸ್ಟಮರ್ ನಂಬರ್ಸ್ ಕೊಡ್ತೇವೆ. ಅವ್ರು ಯಾವ ರೀತಿಯಾಗಿ ಸರ್ವಿಸ್ ನ ಪಡೆದಿದ್ದಾರೆ ಅಂತ ಅನ್ಬಿಟ್ಟು ಕೂಡ ತಿಳ್ಕೊಬಹುದು. ಅನುಕೂಲವಾಗಿದೆ. ಇಲ್ಲಿ ಯಾವುದೇ ಒಂದು ಹೈಡನ್ ಅವ್ರಿಗೆ ಗೊಂದಲ ಅನ್ನೋದೇ ಇರೋದಿಲ್ಲ. ಅವ್ರಿಗೆ ಅರ್ಧ ಇನ್ಫಾರ್ಮೇಶನ್ ಆಫೀಸಲ್ಲೇ ಕೊಟ್ಬಿಟ್ಟಿರ್ತೀವಿ. ಇನ್ನೊಂದು ಅರ್ಧ ಇನ್ಫಾರ್ಮೇಶನ್ ಅವ್ರ ಜಾಗ ನೋಡಿ ಡಿಸೈಡ್ ಮಾಡೋದೊಂದು ಇರತ್ತೆ. ಯಾಕಂದ್ರೆ ಕಿಲೋಮೀಟರ್ ವೈಸ್ ಗಳಲ್ಲೂ ನಾವು ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಗೂಗಲ್ ಅಲ್ಲಿ ಕುಂತಿದ್ದ ಜಾಗದಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಬಿಟ್ಟು ಸರ್ಚ್ ಮಾಡಿದ್ರು ಇಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ತೋರಿಸ್ಬಿಡತ್ತೆ. ಹಾಗಾಗಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಸೊ ಸಂಸ್ಥೆಗೆ ಬಂದಾಗ ಏನಾಗುತ್ತೆ, ಪ್ರಾಪರ್ಟಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇವೆ ಒಂದು. ಮತ್ತೆ ಅವರಲ್ಲಿ ಯಾವ ರೀತಿಯಾದಂತ ಒಂದು ಬಜೆಟ್ ಇದೆ, ಅವರು ನೇರವಾಗಿ ನಮ್ಮ ಹತ್ರ ಡಿಸ್ಕಷನ್ ಮಾಡಬಹುದು. ಈಗ ನಾನು 3 ಲಕ್ಷ ರೂಪಾಯಿ 2030ಗೆ ಹೇಳ್ತೇನೆ, ಇಲ್ಲ ನನ್ನ ಹತ್ರ ಒಂದು 50,000 ರೂಪಾಯಿ ಕಡಿಮೆ ಇದೆ ಅಂದಾಗ EMI ಯಾವ ರೀತಿಯಾಗಿ ಬರುತ್ತೆ. ಈಗ EMI ನನಗೆ ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಬೇಕು ಅಂದಾಗ ಈ ಮಾತುಕತೆಗೋಸ್ಕರ ನೀವು ಸಂಸ್ಥೆಗೆ ಬನ್ನಿ ಅಂತ ಹೇಳ್ತೇವೆ. ಏನೇ ಇದ್ರು ನಿಮ್ ಏನೇ ಒಂದು ಗೊಂದಲ ಇದ್ರು, ಏನೇ ಒಂದು ಡೌಟ್ಸ್ ಇದ್ರು ಅಲ್ಲೇ ಕ್ಲಿಯರ್ ಮಾಡ್ಕೊಬಹುದು.
ಸೊ ನಂತರ ನೀವು ಜಾಗ ನೋಡಬಹುದು, ಅಲ್ಲಿ ಯಾವ ರೀತಿಯಾದಂತ ಒಂದು ಸೈಟ್ ಬೇಕು ನಿಮ್ಗೆ, 20-30 ಬೇಕಾ, ಇಲ್ಲ 20-30 ಪರ್ಚೇಸ್ ಮಾಡಕ್ ಬಂದಿರ್ತೀರಾ, ಇನ್ನೊಂದ್ ಸ್ವಲ್ಪ ದೊಡ್ಡ ಡೈಮೆನ್ಷನ್, ಇಲ್ಲ ಮುಕ್ಕಾಲ್ ಸೈಟ್ ಬೇಕು ನಮ್ಗೆ 30x30 ಹೋಗ್ತೀವಿ ಅಂತ, ಆ ರೀತಿಯಾಗೂ ಕೂಡ ನೀವು ಯೋಚನೆ ಮಾಡಿ ತಗೊಳ್ಬಹುದು. ಈ ರೀತಿಯಾಗೆಲ್ಲ ಚೇಂಜಸ್ ಸ್ವಲ್ಪ ಆದಾಗ ಏನಾಗುತ್ತೆ, ನಿಮಗೂ ಕೂಡ ಒಂದು 20-30 ತಗೊಳಕ್ ಬಂದವರು 30-40 ಹೋಗ್ತೀರಾ, 30-40 ತಗೊಳಕ್ ಬಂದವರು ಡಬಲ್ ಸೈಟಿಗೆ ಹೋಗ್ತೀರಾ, ಈ ತರ ಇರುತ್ತೆ. ಹಾಗಾಗಿ ಸಂಸ್ಥೆಗೆ ಬನ್ನಿ ಅಂತ ಹೇಳ್ತೀವಿ. ನೀವು ಅಷ್ಟೇ ಒಂದು ಸೈಟ್ ತಗೊಳ್ಳೋರು ಮೊದಲು ಸಂಸ್ಥೆ ನೋಡ್ಬೇಕು, ನಾವ್ ಎಷ್ಟು ವರ್ಷದಿಂದ ಇದೀವಿ, ನಮ್ಮಲ್ಲಿ ಎಷ್ಟು ಕಸ್ಟಮರ್ಸ್ ಗಳಿದ್ದಾರೆ, ಯಾವ ರೀತಿಯಾಗಿ ನಮ್ಮ ಒಂದು ಹಾಸ್ಪಿಟಾಲಿಟಿ ಇದೆ, ಯಾವ ರೀತಿಯಾಗಿ ಒಂದು ಸರ್ವಿಸ್ ನ ನೀಡ್ತಾ ಇದೀವಿ, ಪ್ರತಿಯೊಂದು ಕೂಡ ನಿಮ್ಗೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಒಂದು ಸಂಸ್ಥೆಯಲ್ಲಿ ಒಂದು ಅರ್ಧ ಗಂಟೆ ಕುಂತಿದ ತಕ್ಷಣ ಒಂದು ಸಂಸ್ಥೆ ಬಗ್ಗೆ ನಾವು ತಿಳ್ಕೊಬಹುದು ಅಂತ ಹೇಳ್ತೀನಿ. ಹಾಗಾಗಿ ಸಂಸ್ಥೆಗೆ ಬನ್ನಿ ಅಂತೀವಿ. ಒಂದು ದಿನ ಅವಕಾಶ ಅಂತ ಮಾಡ್ಕೊಂಡ್ ಬನ್ನಿ. ಎಲ್ಲೋ ಹೋಗ್ತೀವಿ, ಒಂದಿನ ಕಾಲಾವಕಾಶ ವೇಸ್ಟ್ ಮಾಡ್ತೀವಿ. ಎಕ್ಸಾಂಪಲ್, ಒಂದು ಬಟ್ಟೆ ತಗೊಳಕ್ ಹೋದಾಗ, ಒಂದು ಏನಾದ್ರೂ ಒಂದು ಪರ್ಚೇಸ್ ಮಾಡಕ್ ಹೋದಾಗ ತುಂಬಾ ಪ್ರಿಪೇರ್ ಆಗಿ ಅಡ್ವಾನ್ಸ್ಡ್ ಆಗಿ ಹೋಗ್ತೇವೆ. ನಾವು 5,000 ರೂಪಾಯಿ ಸಾಕಾಗಲ್ಲ, ಇನ್ನೂ ಒಂದು 10,000 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಇದು ನಮ್ ಕನ್ಸಿನ ಸುರು, ಎಷ್ಟೋ ವರ್ಷಗಳದ್ದು ಒಂದು ಆಸೆ ಇರುತ್ತೆ. ಇದು ಏನೋ ಜಾಗ ನೋಡ್ಲಿಕ್ಕೆ ಹೋಗ್ತಾ ಇದೀನಿ, ನೋಡೋಣ ಜಾಗ ನನ್ಗೆ ಏನಾದ್ರೂ ಓಕೆ ಆಯ್ತು ಅಂದ್ರೆ ಆಫರ್ಸ್ ಕೊಟ್ಟಿದ್ದಾರೆ, ಬುಕ್ಕಿಂಗ್ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅದಕ್ಕೆ ಬುಕ್ಕಿಂಗ್ ಅಮೌಂಟ್ ನಾವು ಜಾಸ್ತಿ ಇಟ್ಟಿಲ್ಲ. ಬುಕ್ಕಿಂಗ್ ಅಮೌಂಟ್ ಕೇವಲ 10,000 ರೂಪಾಯಿ ಇಟ್ಟಿರುವಂತದ್ದು. ಯಾಕಂದ್ರೆ ಬುಕ್ಕಿಂಗ್ ಮಾಡ್ಕೋಬೇಕಾದ್ರೆ ಕಸ್ಟಮರ್ಗೂ ತುಂಬಾ ಈಸಿ ಆಗಿರಬೇಕು 10,000 ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ. ಅದೇ ಅವ್ರು ಏನಾದ್ರೂ ಅವ್ರಿಗೆ ಅಮೌಂಟ್ ಅರೇಂಜ್ ಆಗ್ಲಿಲ್ಲ, ಸಪೋಸ್ ಏನಾದ್ರೂ ಬೇಡ ಅಂತ ಅಂದಾಗ ಅದನ್ನ ರಿಫಂಡ್ ಮಾಡ್ಲಿಕ್ಕೆ ನಮಗೂ ಕೂಡ ತುಂಬಾ ಈಸಿ ಆಗಿರಬೇಕು. ಯಾಕಂದ್ರೆ ಇದೊಂದು ಪ್ರಾಜೆಕ್ಟೇ ಅವ್ರಿಗೆ ಎಂಡಿಂಗ್ ಆಗೋದಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಬೇರೆ ಪ್ರಾಜೆಕ್ಟ್ ಅಲ್ಲಿ ನಾವು ಕರೆದಾಗ ಕೂಡ ಅವ್ರು ಬಂದು ನಮ್ಮಲ್ಲಿ ವ್ಯವಹಾರನ ಮುಂದುವರಿಸಬೇಕು. ಈ ರೀತಿಯಾಗಿರುತ್ತೆ. ಹಾಗಾಗಿ ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ ಬನ್ನಿ ಅಂತ ಹೇಳ್ತೀನಿ. ಇನ್ನು ಒಂದು ಧೈರ್ಯದಿಂದ ಬನ್ನಿ ಅಂತ ಹೇಳ್ತೀನಿ. ಯಾಕಂದ್ರೆ ಹೇಳುವಂತವ್ರು ಯಾರು ಕೊಡೋದಿಲ್ಲ. ಅಯ್ಯೋ ಮೋಸ ಆಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅಂತ ಅಂದಾಗ, ಈಗ ನನ್ಗೊಂದು 2 ಲಕ್ಷ ಶಾರ್ಟೇಜ್ ಇದೆ ಕೊಡಿ ಅಂತ ಅಂದ್ರೆ ಯಾರು ಕೊಡೋದಿಲ್ಲ. ಒಂದು ಧೈರ್ಯದಿಂದ ಬರಬೇಕು. ಡಾಕ್ಯುಮೆಂಟೇಶನ್ ಅನ್ನೋದು ಸುಳ್ಳಾಗೋದಿಲ್ಲ, ತಗೊಂಡಿರೋರು ಸುಳ್ಳಾಗೋದಿಲ್ಲ. ನೀವು ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿಯಾಗಿ ನೀವು ತಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಹೋಗಿ 100% ಆಗಿದ್ರೆ ನೀವು ಫರ್ದರ್ ಮೂವ್ ಮಾಡಿ. ನಿಮ್ಗೆ 100% ಓಕೆ ಅನ್ನಿಸ್ಲಿಲ್ಲ ಅಂದ್ರೆ ನೀವೇನು ಅಮೌಂಟ್ ಕೊಟ್ಟಿರ್ತೀರಾ ರಿಫಂಡಬಲ್ ಇರುತ್ತೆ. ಸೊ ಖಂಡಿತ ಈ ಹೊಸ ವರ್ಷಕ್ಕೆ ನಿಮ್ದಂತ ಏನಾದ್ರೂ ಒಂದು, ಎಷ್ಟು ವರ್ಷಗಳಿಂದ ಬೆಂಗಳೂರಿಗೆ ಬಂದಿರ್ತಾರೆ, ನಿಮ್ದಾದಂತ ಒಂದು ಜಾಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್. ಓಕೆ, ಈಗ ಒಂದು ಸೈಟ್ ತಗೊಳ್ತೀವಿ ಅಂತಂದ್ರೆ ನೀವಾಗ್ಲೇ ಹೇಳ್ತಾ ಇದ್ರಿ ಫ್ಯಾಮಿಲಿ ಸಮೇತ ಬರೋದು ಬೆಟರ್, ಎಲ್ಲರೂ ಒಟ್ಟಿಗೆ ಡಿಸಿಷನ್ ತಗೊಳ್ಳೋದು ಬೆಟರ್ ಅಂತ. ಸೊ ನಾವು ಡೈರೆಕ್ಟ್ ಆಗಿ ನೋಡ್ಬೇಕು ಲೇಔಟ್ ನ, ಅಲ್ಲಿಗೆ ಬಂದೇ ನೋಡ್ತೀವಿ ಅಂತ ಅನ್ನೋರ್ಗೆ ಯಾವ ರೀತಿಯಾದಂತ ಅವಕಾಶ ಇದೆ? ಅಂದ್ರೆ ಈ ದಿನ ನಾವು ಅಂದ್ರೆ ಆಫ್ ಇರುತ್ತೆ, ಈ ಟೈಮಲ್ಲಿ ಬರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು, ಆ ಥರದ್ದು ಏನಾದ್ರೂ ಇದೆಯಾ ಹೇಗೆ ಅಂತ? ಮೇಡಮ್, ಆಫರ್ಸ್ ಅಂತ ಅನ್ಬಿಟ್ಟು ಇದು ಲಿಮಿಟೆಡ್ ಕಸ್ಟಮರ್ಸ್ಗೆ EMI ಆಪ್ಷನ್ ನಾವು ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೊಟ್ಟಿರೋ ಒಂದು 20-30 ಕಸ್ಟಮರ್ಸ್ ಗಳಿಗೆ ಅಷ್ಟೇ ಕೊಟ್ಟಿರೋದು. ಆಲ್ರೆಡಿ ಅದ್ರಲ್ಲಿ ಒಂದು 10 ಕಸ್ಟಮರ್ಸ್ ಆಗೋಗಿದ್ದಾರೆ, ಇನ್ನೊಂದು 20 ಕಸ್ಟಮರ್ ಗಳಿಗೆ ಅನ್ಕೊಳ್ಳಿ. ಸೊ ಯಾವ ರೀತಿಯಾಗಿರುತ್ತೆ ಅಂದ್ರೆ ಎಲ್ಲರೂ ನೋಡುವಂತದ್ದು ಒಂದು ಕಡಿಮೆ ಬಜೆಟ್ ಅಲ್ಲೇ ನೋಡುವಂತದ್ದು. ಯಾಕಂದ್ರೆ ಯಾವುದೇ ರೀತಿ ಬಡ್ಡಿ ಇಲ್ಲ, ಬಡ್ಡಿ ರಹಿತವಾಗಿದೆ, ನಂತರ ಅಮೌಂಟ್ ಇದ್ರು ನಾನು EMI ಆಪ್ಷನ್ಗೆ ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟ್. ಈಗ ಅರ್ಧ ಸೈಟಿಗೆ ಅಮೌಂಟ್, ಫುಲ್ ಸೈಟಿಗೆ ಅಮೌಂಟ್ ಇಟ್ಕೊಂಡಿರ್ತಾರೆ ಅನ್ಕೊಳ್ಳಿ, ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೊಟ್ಟಿದ್ದಾರಲ್ವಾ. ಸೊ ನಾನು ಡಬಲ್ ಸೈಟ್ ಪ್ರಕಾರ ಹೋಗೋಣ, ಇದೇ ತಿಂಗಳ ಕಟ್ಕೊಂಡು ಹೋಗೋಣ, ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರತ್ತಲ್ವಾ ಅಂತ ಈ ರೀತಿಯಾಗಿ ಯೋಚನೆ ಮಾಡೋರು ಜಾಸ್ತಿ ಇರ್ತಾರೆ. ಡೈರೆಕ್ಟ್ ಆಗಿ ಹೋದಾಗ ಏನಾಗುತ್ತೆ ಅಂದಾಗ, ನೀವು ಒಂದ್ ರೋಡ್ ಮಿಸ್ ಆಯ್ತು ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತೀರಾ, ನಿಮ್ಗೆ ಸ್ವಲ್ಪ ದೂರ ಅನ್ನಿಸ್ಬಹುದು. ಸಂಸ್ಥೆಗೆ ಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇನ್ನೂ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಬಹುದು, ಸಂಸ್ಥೆ ಬಗ್ಗೆ ತಿಳ್ಕೊಬಹುದು, ಪ್ರಾಪರ್ಟಿ ಬಗ್ಗೆ ತಿಳ್ಕೊಬಹುದು. ಇಲ್ಲ ನಾವು ಡೈರೆಕ್ಟ್ ಆಗಿ ಅಲ್ಲೇ ನಾವು ಹತ್ರ ಇದೀವಿ, ಎಕ್ಸಾಂಪಲ್ ಈಗ ತಾವರೆಕೆರೆಯಲ್ಲೇ ಇದೀವಿ, ನಾವು ತಾವರೆಕೆರೆಯಿಂದ ನಾವು ಆಫೀಸಿಗೆ ಬನ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ತಾವರೆಕೆರೆಯಲ್ಲೇ ಇದೀವಿ ಅಂತ ಅಂದಾಗ ಅವ್ರಿಗೆ ಅಲ್ಲಿಂದ ಅಡ್ರೆಸ್ ಗೈಡ್ ಮಾಡ್ತೀವಿ, ಲೊಕೇಶನ್ ಕಳ್ಸಿಕೊಡ್ತೀವಿ. ಸೊ ಅವರೇ ಡೈರೆಕ್ಟ್ ಆಗಿ ಹೋಗಿ ನೋಡಬಹುದು, ಲೇಔಟ್ ಅಲ್ಲೇ ನಮ್ಮವ್ರು ಇರ್ತಾರೆ. ಸೊ ಅವರ ಪ್ರಾಪರ್ಟಿ ಬಗ್ಗೆ ಅಲ್ಲಿ ತಿಳ್ಕೊಬಹುದು, ಯಾವ ರೀತಿಯಾದಂತ ಅವ್ರ ಸೈಟ್ ನ ನೋಡ್ತಾ ಇದಾರೆ ತಿಳ್ಕೊಬಹುದು. ನಂತರ ಅವ್ರ ಸಂಸ್ಥೆಗೆ ಬಂದು ಅವ್ರಿಗೆ ಸೈಟ್ ಏನಾದ್ರೂ ಓಕೆ ಆಯ್ತು ಅಂದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳುವಂತ ವ್ಯವಸ್ಥೆನ ಮಾಡ್ಕೊಬಹುದು. ಸೊ ಇಲ್ಲ ಈ ಸುತ್ತಮುತ್ತ ಇದೀವಿ, ಇಲ್ಲ ಸಂಸ್ಥೆಗೆ ಬಂದು ಮಾಹಿತಿ ಬೇಕು ಅನ್ನೋರು ಖಂಡಿತ ಸಂಸ್ಥೆಗೆ ಬಂದ್ರೆ ಅನುಕೂಲವಾಗಿರತ್ತೆ ಅಂತ ಹೇಳ್ತೀನಿ ಮೇಡಮ್. ಓಕೆ, ಅಂದ್ರೆ ಟೈಮಿಂಗ್ಸ್ ಆತರ ಏನಾದ್ರು ಇದೆಯಾ? ನಾವು ಸೈಟ್ ವಿಸಿಟಿಂಗ್ ನಿಮ್ ಜೊತೆ ಬರ್ಬೇಕು ಅಂತ ಅಂದ್ರೂ ಕೂಡ ಈ ವಾರ ಬರೋದು ಸಂಡೇ ಸ್ಯಾಟರ್ಡೆ, ಯಾಕಂದ್ರೆ ಬೆಂಗಳೂರಲ್ಲಿ ನಾವು ಎಲ್ಲ ದಿನನೂ ಎಲ್ಲರೂ ಕೆಲಸ ಮಾಡ್ತಾರೆ. ಸೊ ಈ ದಿನ ಬರ್ಬೇಕು, ಈಗ 10 to 7, 10 to 6 ಈ ತರ ಟೈಮಿಂಗ್ಸ್ ಆಗಿರ್ಬೋದು. ಆನ್ಲೈನ್ ಮುಖಾಂತರವಾಗಿ ಕೂಡ ಈಗ ಬೇರೆ ಬೇರೆ ಕಡೆಯಿಂದಲೂ ನಾವು ಒಂದ್ ಸೈಟ್ ತಗೋಬೇಕು ಅಂತ ಇರುತ್ತೆ. ಸೊ ಆನ್ಲೈನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋದು ಈ ತರದ್ದು ಏನಾದ್ರು ಇದೆಯಾ ಹೇಗೆ? ಖಂಡಿತ ಮೇಡಮ್. ಟೈಮಿಂಗ್ಸ್ ಅನ್ನೋದು ಮಾರ್ನಿಂಗ್ 7 o'clock ಇಂದಾನೆ ಸೈಟ್ ವಿಸಿಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಅವ್ರು ಸೈಟ್ ವಿಸಿಟಿಂಗ್ ಕನ್ಫರ್ಮೇಶನ್ ಮಾಡ್ಕೊಂಡ್ರೆ ಸೊ ಅವರು 7 o'clock ಇಂದಾನೆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಂತೀವಿ. ಈಗ ನಾವು ಇಲ್ಲಿರೋದಿಲ್ಲ, ನಾವು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದೀವಿ, ನಮಗೂ ಕೂಡ ಈಗ ಅಡ್ವರ್ಟೈಸ್ಮೆಂಟ್ ನೋಡಿ, ಆಫರ್ಸ್ ಎಲ್ಲ ನೋಡಿ ಓಕೆ ಆಗಿದೆ. ಆತರ ಬುಕ್ಕಿಂಗ್ ಮಾಡ್ಕೊಂಡಿರೋ ಸುಮಾರು ಕಸ್ಟಮರ್ಸ್ ಗಳು ನಮ್ಮಲ್ಲಿ ಇದ್ದಾರೆ, ಪುಣೆಯಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಏನಾದ್ರೂ ಅವ್ರಿಗೆ ಆ ರೀತಿಯಾಗಿ ಒಂದು ಇನ್ಫಾರ್ಮೇಶನ್ ಬೇಕು, ಡೀಟೇಲ್ಸ್ ಬೇಕು ಅಂದ್ರೆ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರವಾಗಿ ಕಳಿಸ್ತೀವಿ, ಪ್ಲಾನ್ ಎಲ್ಲ ಕಳಿಸ್ಕೊಡ್ತೀವಿ, ಲೇಔಟ್ ಫೋಟೋಸ್ ಎಲ್ಲ ಕಳಿಸ್ತೀವಿ. ಏನ್ ಫೋಟೋಸ್ ಕಳಿಸಿರ್ತೀವಿ ಲೇಔಟ್ದು ಅದೇ ಅವ್ರಿಗೆ ಲೇಔಟ್ ಪಿಕ್ಚರ್ಸ್ ಆಗಿರತ್ತೆ. ಸೊ ಬೇರೆದೊಂದು ಕಳ್ಸೋದು, ಬೇರೆದೊಂದು ಕೊಡೋದು ಆತರ ಎಲ್ಲ ಮಾಡೋದಿಲ್ಲ. ಯಾವ ಜಾಗ ನೋಡಿರ್ತಾರೆ, ಯಾವ ಸೈಟ್ ನಂಬರ್ ನೋಡಿರ್ತಾರೆ ಅದ್ರ ಪ್ರಕಾರವಾಗಿ ಕೊಡುವಂತದ್ದು. ಎಕ್ಸಾಂಪಲ್ ಅವ್ರಿಗೆ
ಆಫರ್ ಬೇಕು ಅಂತಂದ್ರೆ ಸೊ ವಾಟ್ಸ್ಆಪ್ ಮುಖಾಂತರವಾಗಿ ಡೀಟೇಲ್ಸ್ ಎಲ್ಲ ಕಳಿಸ್ಕೊಂಡು ಆ ಪ್ಲಾನ್ ಪ್ರಕಾರವಾಗಿ ಯಾವ ಸೈಟ್ ನಂಬರ್ ಬೇಕು, ಈ ವಾರ ಬರ್ಲಿಕ್ಕೆ ಆಗೋದಿಲ್ಲ ನಾನು ಮುಂದಿನ ವಾರ ಬರ್ತೇನೆ ಅಂತ ಅಂದ್ರೆ ಅವ್ರು ಯಾವ ಪರ್ಟಿಕ್ಯುಲರ್ ಸೈಟ್ ನಂಬರ್ ಪ್ರಕಾರ ಹೋಲ್ಡ್ ಮಾಡಿಸ್ಕೊಬಹುದು. ಒಂದು 10,000 rupees ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಿಸ್ಕೊಬಹುದು. ನಂತರ ಅವ್ರು ಏನ್ ಪೇಮೆಂಟ್ ಮಾಡಿರ್ತಾರೆ ಪ್ರತಿಯೊಂದಕ್ಕೂ ರೆಸಿಪ್ಟ್ ಕಳಿಸ್ಕೊಡ್ತೇವೆ. ನಂತರ ಅವ್ರು ಬಂದು ಜಾಗ ನೋಡಿ ಅವರು ಯಾವ ಸೈಟ್ ಬೇಕು, ಆ ಲೊಕೇಶನ್ ಅವ್ರಿಗೆ ಓಕೆ ಆಗಿದೆ ಅನ್ನೋದಿತ್ತು ಅಂದ್ರೆ ಫರ್ದರ್ ಅವರು ಪ್ರೊಸೀಡ್ ಮಾಡಬಹುದು. ಇಲ್ಲ ಅವ್ರಿಗೆ ಅಸಮಾಧಾನ ಇದೆ ಅನ್ನೋದಿತ್ತು ಅಂದ್ರೂ ಅವ್ರು ಏನ್ ಪೇಮೆಂಟ್ ಮಾಡಿರ್ತಾರೆ ರಿಫಂಡಬಲ್ ಮಾಡ್ತೀವಿ. ನಮ್ಮಲ್ಲಿ ಒಂದು ಸೈಟ್ ಪರ್ಚೇಸ್ ಮಾಡೋದು ಒಂದು ಚಾಕ್ಲೇಟ್ ಪರ್ಚೇಸ್ ಮಾಡೋಷ್ಟು ಈಸಿ ಅಂತ ಗ್ರಾಹಕರಿಗೆ ಹೇಳ್ತೀನಿ. ಮೊದಲು ಭಯ ಬಿಡಿ. ಖಂಡಿತ ಭಯ ಇದ್ದಷ್ಟು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ತಗೊಳ್ಲಿಕ್ಕೂ ಆಗೋದಿಲ್ಲ, ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಭಯ ಬಿಟ್ಟು ನೀವು ಖಂಡಿತ ಬಂದಾಗ ಏನಾಗುತ್ತೆ 100% ನಮ್ದಂತ ಏನಾದ್ರೂ ಒಂದು ಜಾಗ ಮಾಡ್ಕೊಬಹುದು, ಏನಾದ್ರೂ ಒಂದು ಇದ್ ಮಾಡ್ಕೊಬಹುದು. ಇಲ್ಲ ನೋಡೋಣ ಆಮೇಲೆ ನೋಡೋಣ ಅಂತಂದ್ರೆ ಇನ್ನು ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ. ಆಗ ನಾವೊಂದಿನ ಫೀಲ್ ಮಾಡ್ಕೊಂತೀವಿ. ನಾನು ಲಾಸ್ಟ್ ನೋಡಿದಾಗ 20-30 6.5 ಲಕ್ಷ ರೂಪಾಯಿ ಇತ್ತು, 30-40 13 ಲಕ್ಷ ಆಯ್ತು. ಅದು ಡಬಲ್ ಆಗತ್ತೆ, 25 ಲಕ್ಷ ಆಗತ್ತೆ, ಆಮೇಲೆ 30 ಲಕ್ಷ ಆಗುತ್ತೆ. ಇದೇ ರೀತಿ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಅಂತೂ ಖಂಡಿತ ಆಗೋದಿಲ್ಲ. ಈಗೇನೊಂದು ಒಳ್ಳೆ ಆಫರ್ ಕೊಟ್ಟಿದ್ದೀವಿ, 20-30 6.5 ಲಕ್ಷಕ್ಕೆ ಕೊಡ್ತಾ ಇದೀವಿ, 30-40 13 ಲಕ್ಷಕ್ಕೆ ಕೊಡಿ. ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಸುತ್ತಮುತ್ತ ಒಳ್ಳೆ ಡೆವಲಪ್ಮೆಂಟ್ ಇದೆ, ಸಿಟಿಗೆ ತುಂಬಾ ಹತ್ರ ಆಗುತ್ತೆ. ತಾವರೆಕೆರೆ ಸರ್ಕಲ್ ಇಂದ ಕೇವಲ ನಿಮ್ಗೊಂದು 5.5-6 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು. ಪ್ರತಿಯೊಂದಕ್ಕೂ ಅನುಕೂಲ ಇದೆ, ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಕೊಡ್ತಾ ಇದ್ವಿ, ಜೊತೆಗೆ EMI ಆಪ್ಷನ್ ಕೊಡ್ತಾ ಇದೀವಿ. ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತೀನಿ ಮೇಡಮ್. ಓಕೆ, ಈಗ ಸೈಟ್ ತಗೋಬೇಕು ಅಂತ ಅನ್ಕೊಂಡವ್ರಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಕಾರ್ನರ್ ಸೈಟ್ ಬೇಕು ಅಥವಾ ನಮಗೆ ಆ ಫೇಸ್ ಬೇಕು ಈ ಫೇಸ್ ಬೇಕು ಅನ್ನೋದಿರತ್ತೆ. ಸೊ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಅಥವಾ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೆಂಗೆ ಅಂತ? ಮೇಡಮ್, ಫೇಸಿಂಗ್ಸ್ಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಈಗ ಈಸ್ಟ್ ಫೇಸಿಂಗ್ಗೆ ಚಾರ್ಜಸ್ ಇರುತ್ತಾ, ವೆಸ್ಟ್ ತಗೊಂಡ್ರೆ ಕಡಿಮೆ ಇರತ್ತಾ, ಸೌತ್ ತಗೊಂಡ್ರೆ ಕಡಿಮೆ ಇರತ್ತಾ, ನಾರ್ತ್ ತಗೊಂಡ್ರೆ ಜಾಸ್ತಿ ಇರತ್ತಾ, ಆ ರೀತಿ ಯಾವುದೇ ಇರೋದಿಲ್ಲ. ಎಲ್ಲಾ ಸೈಟ್ಗೂ ಒಂದೇ ಬೆಲೆ ಇರುತ್ತೆ. ಕಾರ್ನರ್ ಸೈಟಿಗೆ ಮಾತ್ರ 10% ಎಕ್ಸ್ಟ್ರಾ ಇರುತ್ತೆ. ಅದು ಬೈ ಡಿಫಾಲ್ಟ್ ಕಾರ್ನರ್ ಸೈಟಿಗೆ ಎಲ್ಲಾ ಕಡೆನೂ ಬೇರ್ ಮಾಡಬೇಕು. ಬಟ್ ನಮ್ಮಲ್ಲಿ ಫೇಸಿಂಗ್ಸ್ಗೆ ಯಾವುದೇ ರೀತಿ ಚಾರ್ಜಸ್ ಮಾಡೋದಿಲ್ಲ. ಈಸ್ಟ್ ಫೇಸಿಂಗ್ ನೋಡ್ತಾ ಇದೀರಾ, ಖಂಡಿತ ಈಗ ಅವೈಲೇಬಲ್ ಇದೆ. ಈಸ್ಟ್ ಫೇಸಿಂಗ್ ಪ್ರಕಾರ ಬುಕ್ಕಿಂಗ್ ಮಾಡ್ಕೋಬಹುದು. ಈಸ್ಟ್ ಫೇಸಿಂಗ್ ಅಲ್ಲಿ ನೀವು 30-40 ಸೆಲೆಕ್ಟ್ ಮಾಡಿದೀರಾ ಅಂತಂದ್ರೆ 13 ಲಕ್ಷ ರೂಪಾಯಿನೇ ಬೆಲೆ ಆಗುತ್ತೆ. ಅದ್ರಲ್ಲಿ ಅರ್ಧ ಸೈಟ್ ನೋಡ್ತಾ ಇದ್ದೀರಾ ಅಂದ್ರೆ 6.5 ಲಕ್ಷ ರೂಪಾಯಿನೇ ಆಗುತ್ತೆ. ಕಾರ್ನರ್ ಸೈಟಿಗೆ ಮಾತ್ರ ನಿಮ್ಗೆ 10% ಹೈಕ್ ಆಗುವಂತದ್ದು. ಯಾವ್ದು ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಇರೋದಿಲ್ಲ ನಮ್ಮಲ್ಲಿ. ಅದಕ್ಕೆ ಕೊಡಬೇಕು, ಇದಕ್ಕೆ ಕೊಡಬೇಕು. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡಿರ್ತೀರಾ, ನೀವು EMI ಹೋಗ್ತಾ ಇದ್ದೀರಾ, EMI ಹೋಗುವಂತ ಕಸ್ಟಮರ್ಗೆ ಒಂದು 50-60 ಸಾವಿರ ರೂಪಾಯಿ ಜಾಸ್ತಿ ತಗೊಳ್ಳುವಂತದ್ದು, ಅಥವಾ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂತವರಿಗೆ ಕಡಿಮೆ ತಗೊಳ್ಳುವಂತದ್ದು, ಆ ರೀತಿ ಯಾವುದೇ ರೀತಿ ಇರೋದಿಲ್ಲ. ಎಲ್ಲರಿಗೂ ಒಂದೇ ಬೆಲೆ ಇರುತ್ತೆ. ಏನಂದ್ರೆ ಸ್ವಲ್ಪ ಬಜೆಟ್ ಕಡಿಮೆ ಇರೋರು ತಗೊಳ್ಳಿಕ್ ಮುಂದೆ ಬರ್ಲಿ. ಅವರು ಕೂಡ ಒಂದು ಮಹಾನಗರದಲ್ಲಿ ನಮ್ದೇ ಆದಂತ ಒಂದು ಕನ್ಸ್ನ ಕಾಣ್ತಾ ಇದೀವಿ, ಸೈಟ್ ನ ತಗೊಳ್ಳುವಂತದ್ದು, ಅದನ್ನ ನನ್ಸ್ ಮಾಡ್ಕೊಳ್ಳಿ ಅಂತ ಅವಕಾಶ ಮಾಡ್ಕೊಳ್ತಾ ಇರೋಂಥದ್ದು. ಇದರಲ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅವ್ರಿಗೆ ತುಂಬಾ ಕಡಿಮೆ ಕೊಡುವಂತದ್ದು, ಇನ್ಸ್ಟಾಲ್ಮೆಂಟ್ ಹೋಗುವಂತವರಿಗೆ ತುಂಬಾ ಜಾಸ್ತಿ ತಗೊಳ್ಳುವಂತದ್ದು, ಆತರ ಯಾವುದೇ ರೀತಿ ಇರೋದಿಲ್ಲ. ಒಂದು 20-30 ಕಸ್ಟಮರ್ಗಳಿಗೆ ಅವಕಾಶ ಮಾಡ್ಕೊಟ್ಟಿದೀವಿ, ಅದನ್ನ ಅವ್ರ ಪ್ರಕಾರವಾಗಿ ಉಪಯೋಗ ಮಾಡ್ಕೊಡ್ತೀವಿ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋರ್ಗೂ ಕೂಡ ಅಷ್ಟೇ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದೀರಾ ಅಂದ್ರೆ ಒಂದು ಬ್ಯಾಚ್ ರೆಡಿ ಆಗಿದ ತಕ್ಷಣ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ರೆ ಅಗ್ರಿಮೆಂಟ್ ಆಗಿದ ತಕ್ಷಣ 3 ತಿಂಗಳು ಕಾಲಾವಕಾಶ ತಗೊಂಡು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತೀನಿ ಮೇಡಮ್. ಓಕೆ ಮೇಡಮ್, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇನು ನೀವು ಕೂಡ ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೋಬೇಕು ಅನ್ನುವಂತ ಆಸೆ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ನೇರವಾಗಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಹೋಗಿ ವಿಸಿಟ್ ಮಾಡಿ ಸೈಟ್ ಎಲ್ಲಿದೆ, ಹೇಗಿದೆ, ಏನಿದೆ ಅನ್ನೋದನ್ನ ನೋಡ್ಕೊಂಡು ಬರ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.